ಕಲಿಕೆಯಲ್ಲಿ ಹಿಂದುಳಿದ ಕಾರಣಕ್ಕೆ ಸಮಾಜವು ಒಬ್ಬ ವಿದ್ಯಾರ್ಥಿಯನ್ನು ನಿಂದಿಸಿದರೂ ಗುರುಗಳು ಆ ವಿದ್ಯಾರ್ಥಿಗೆ ಸಕಾರಾತ್ಮಕ ಮಾತುಗಳಿಂದ ಬೆನ್ನು ತಟ್ಟಬೇಕು. ಮಕ್ಕಳನ್ನು ಸ್ನೇಹಿತರಂತೆ ನಡೆಸಿಕೊಳ್ಳುವ ಮೂಲಕ ಅವರ ಉತ್ತಮ ಶೈಕ್ಷಣಿಕ ಭವಿಷ್ಯಕ್ಕೆ ನಾಂದಿ ಹಾಡಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಶಿಕ್ಷಕರಿಗೆ ಕಿವಿಮಾತು ಹೇಳಿದರು. ಕುಶಲನಗರದ ಕನ್ನಡ ಸಿರಿ ಸ್ನೇಹ ಬಳಗವು ಮಡಿಕೇರಿಯ ಗಾಂಧಿ ಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ತಂದುಕೊಟ್ಟ ಶಾಲೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಿ ಶಾಸಕರು ಮಾತನಾಡಿದರು. ಯಾವುದೇ ಸಮಸ್ಯೆಗೆ ಶಿಕ್ಷಕರು ಸ್ಪಂದಿಸಿ ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದಾಗ ಮಕ್ಕಳು ಉತ್ತಮ ಫಲಿತಾಂಶ ತಂದುಕೊಡಲು ಸಾಧ್ಯ. ಅದೇ ರೀತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಕಿವಿಮಾತು ಹೇಳಿದ ಶಾಸಕರು, ಶಿಕ್ಷಕರು ಸಮಸ್ಯೆಯಲ್ಲಿದ್ದರೆ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರುತ್ತದೆ ಎಂದರು. ಶಿಕ್ಷಕ ವೃತ್ತಿ ಪವಿತ್ರವಾದದ್ದು. ಆದ್ದರಿಂದ ಶಿಕ್ಷಕರು ರಾಜಕೀಯದಿಂದ ದೂರವಿರಿ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರು ತಮ್ಮ ಕಾಲ ಮೇಲೆ ನಿಲ್ಲಲು ಅಗತ್ಯವಾದ ಅಡಿಪಾಯ ಹಾಕಿ ಎಂದು ಡಾಕ್ಟರ್ ಮಂತರ್ಗೌಡ ಕಿವಿಮಾತು ಹೇಳಿದರು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಅದ ನಂತರ ಐ ಗಾಟ್ ಇನ್ ಟು ಫುಲ್ ಟೈಮ್ ಪಾಲಿಟಿಕ್ಸ್. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಗೊತ್ತಿರೋಂಥ ನಾಲೆಜ್ ಇರ್ಬೋದು, ನಮ್ಗೆ ಗೊತ್ತಿರೋಂಥ ಸಬ್ಜೆಕ್ಟ್ ಇರ್ಬೋದು, ಇನ್ನೊಬ್ಬರಿಗೆ ಆ ದಾನ ಕೊಡ್ತೀವಲ್ಲ ಅದಕ್ಕಿಂತ ಹೆಮ್ಮೆ ವಿಚಾರ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮಾತ್ರ ಕೆಲವು ನಾವು ನೋಡಿರ್ತೀವಿ, ಕೆಲವು ನಮ್ಮ ಟೀಚರ್ಸು ನಮ್ಮ ಸ್ನೇಹಿತರುಗಳಿರ್ತೀವಿ, ಅವ್ನು ಯಾಕೆ ಹೇಳ್ಕೊಡ್ಬೇಕು ಅಂತ ಕೆಲವು ಜನ ಮಾತಾಡ್ತಾರೆ. ಬಟ್ ದಟ್ ಶುಡ್ ನಾಟ್ ಬಿ ದ ವೇ. ಆ ವಿಚಾರದಲ್ಲಿ ಎಮ್ ಡಿ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ನಮ್ಮ ರೇಡಿಯಾಲಜಿಯಲ್ಲಿ ಇದ್ದಾಗ ನಮಗೆ ಬರೀ PG ಸ್ಟೂಡೆಂಟ್ಸ್ ಬರ್ತಿತ್ತು, UG ಸ್ಟೂಡೆಂಟ್ಸ್ ಇರ್ತೇ ಇರಲಿಲ್ಲ. ಮಾತ್ರ ಅವ್ರು ಆಗಲೇ ಒಂದು ರೀತಿಲಿ ಮೈಂಡ್ ಸೆಟ್ ಆಗಿತ್ತು. ಅವ್ರಿಗೆ ಹೇಳಿದ್ರೆ ಅವ್ರು ಕಲಿಲೇಬೇಕಾಗಿದೆ. ಯಾಕಂದರೆ ನಮ್ಮಲ್ಲಿ 3 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಲಿಬೇಕು ಅಂತಂದರೆ ಕ್ಲಾಸ್ ಅಟೆಂಡ್ ಮಾಡೇ ಕಲಿಬೇಕು. ಈಗ ನೀವೆಲ್ಲಗೆ ದಿನನಿತ್ಯ ಪ್ರಾಕ್ಟಿಕಲ್ಸ್ ಆಗಲಿ, ಇಟ್ ಇಸ್ ನಾಟ್ ಥಿಯರಿಟಿಕಲ್ ತುಂಬ ಕಡಿಮೆ. ಇತ್ತೀಚೆಗೆ ನನಗೆ ಗೊತ್ತಿರೋಂಗೆ ಏನು 625 ಮಾರ್ಕ್ಸಲ್ಲಿ ಲ್ಯಾಂಗ್ವೇಜಸ್ 125 ಅಲ್ಲ, 125 125 ಎಷ್ಟು ಜನ ತಗೋತಾರೆ ಈಗ. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಸವರಾಜ್ ಮಾತನಾಡಿ, ಪರೀಕ್ಷೆಗಳಲ್ಲಿ ನಕಲು ಮಾಡುವ ಅಥವಾ ಅದಕ್ಕೆ ಪ್ರೇರಣೆ ನೀಡುವ ಪ್ರವೃತ್ತಿಯಿಂದ ಕೊಡಗಿನ ಶಿಕ್ಷಕರು ದೂರವಿದ್ದಾರೆ ಎಂದರು. ಜಿಲ್ಲೆಯ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಬದ್ಧತೆಯಿಂದ ಮಾಡುತ್ತಾರೆ ಎಂಬುದು ತಮ್ಮ ಗಮನಕ್ಕೆ ಬಂದಿದೆ ಎಂದ ಬಸವರಾಜು, ಈ ಬಾರಿಯ SSLC ಪರೀಕ್ಷೆಯಲ್ಲಿ ಕೊಡಗಿಗೆ ರ್ಯಾಂಕ್ ಬಾರದಿದ್ದರೂ ಫಲಿತಾಂಶದಲ್ಲಿ ಹಿಂದಿಗಿಂತ ಸುಧಾರಣೆಯಾಗಿದೆ ಎಂದರು. ದ್ವಿತೀಯ PUC 2ನೇ ಪರೀಕ್ಷೆ ನಡೆದರೂ ಸಮಾಧಾನದ ಫಲಿತಾಂಶ ಬಂದಿಲ್ಲ. ಈ ಕಾರಣದಿಂದ 3ನೇ ಪರೀಕ್ಷೆಗೆ ಸಿದ್ಧತೆ ನಡೆಸಲಾಗ್ತಿದೆ ಎಂದು ಮಾಹಿತಿ ನೀಡಿದ ಅವರು, SSLC ಪರೀಕ್ಷಾ ಸಿದ್ಧತೆಯಲ್ಲಿ ಆಗಿರುವ ಲೋಪಗಳನ್ನು ಸರಿಪಡಿಸಿಕೊಂಡು ಮುಂದೆ ಎಲ್ಲಾ 140 ಶಾಲೆಗಳು ಶೇಕಡಾವಾರು ಫಲಿತಾಂಶ ತರುವಲ್ಲಿ ಶಿಕ್ಷಕರು ಗಮನ ಹರಿಸಬೇಕೆಂದರು. ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಒಂದು ಬೇಜಾರಾಯಿತು. ಯಾಕೆಂದರೆ ನಾವು ನಿರೀಕ್ಷೆ ಮಾಡಿದ್ದು ಕೊಡಗು 5ರೊಳಗೆ 2ನೇ ಸ್ಥಾನ ಬರುತ್ತೆ, 1ನೇ ಸ್ಥಾನ ಬರುತ್ತೆ ಅಂತ ಒಂದು ಖಚಿತತೆ ಇತ್ತು. ನಾನು ಸೋಮಾರಪೇಟೆ BO ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಕೃಷ್ಣಪ್ಪ ಯಾವ ಸ್ಥಾನ ಬರ್ಬೋದು, ಇಲ್ಲ ಸರ್ 1 ಬರುತ್ತೆ ಅಥವಾ 2 ಬರುತ್ತೆ ಅಂತ. ನಮ್ಮ ಶಿಕ್ಷಕರು ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೆಲ್ಲರೂ ಕೆಲಸ ಮಾಡಿದ್ದಾರೆ. ಬಹುಶಃ ನಮ್ಮದು ಕಳೆದ ಬಾರಿ 4ನೇ ಸ್ಥಾನ ಇತ್ತು ರಾಜ್ಯದಲ್ಲಿ, ಶೇಕಡಾವಾರು ಫಲಿತಾಂಶ 82% ಇತ್ತು. ಈ ಸಾರಿ ನಮ್ಮದು 8ನೇ ಸ್ಥಾನಕ್ಕೆ ಹೋಯಿತು, ಶೇಕಡಾವಾರು ಫಲಿತಾಂಶ 96.70, ಅಂದರೆ 14% ಫಲಿತಾಂಶ ಹೆಚ್ಚಿಗೆ ಆಯಿತು. ಬಟ್ ಸ್ಥಾನದಲ್ಲಿ ಪಲ್ಲಾಟ ಆಯಿತು ಅಷ್ಟೇ. 8ನೇ ಸ್ಥಾನ 4ರಿಂದ ಅಡ್ಡಿಲ್ಲ, ಫಲಿತಾಂಶ ಜಾಸ್ತಿ ಆಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಆ ಅರಿವು ನಮಗಾಗಿದೆ, ಏನು ತಪ್ಪು ಮಾಡಿದ್ದೀವಿ ಅಂತ ನನಗೆ ಗೊತ್ತಾಗಿದೆ. ಯಾವ ಹಂತದಲ್ಲಿ ಹಿಡಿದೆ ನಾವು 2ನೇ ಸ್ಥಾನ ಗಿಟ್ಟಿಸ್ಕೊಳ್ಳಿಕ್ಕೆ ನಾವು ಸಫಲರಾಗಲಿಲ್ಲ ಅನ್ನುವಂಥದ್ದು, ಅದನ್ನು ಮುಂದೆ ನಾವು ಅದನ್ನು ತಪ್ಪು ಮಾಡಲ್ಲ ಅಂತ ಅರಿವು ನನಗಿದೆ. ನಮ್ಮ ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೂ ಕೂಡ ಅದು ಅರಿವು ಗೊತ್ತಾಗಿದೆ ಅನ್ನೋ ಅನ್ಸುತ್ತೆ. ಸಣ್ಣ ಒಂದು ಇದರಿಂದ ತಪ್ಪಿನಿಂದ ನಾವು ಏನು ಮಾಡಿದ್ದು, ಆಗ 8ನೇ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಫಲಿತಾಂಶದಲ್ಲಿ ಬೇರೆ ಕಲಿಕೆಯಲ್ಲಿ ಗುಣಮಟ್ಟದ ಫಲಿತಾಂಶದಲ್ಲಿ ನಮ್ಮಲ್ಲಿ 948 ಮಕ್ಕಳು ಪರೀಕ್ಷೆ ಕುಳಿತಿದ್ದು, ಪಾಸ್ ಆಗಿದ್ದು 5742 ಮಕ್ಕಳು. ನಪಾಸ್ ಆದಂಥ ಮಕ್ಕಳು ಬರೀ 206 ಮಕ್ಕಳು ಮಾತ್ರ, 206 ಮಕ್ಕಳು ಮಾತ್ರ. ಅದೇನು ಎಲ್ಲವೂ ಕೆಲವು 56 ಮಕ್ಕಳು ಸೋಷಿಯಲ್ ಸೈನ್ಸಲ್ಲಿ, 36 ಮಕ್ಕಳು ಮ್ಯಾಥ್ಸಲ್ಲಿ. ಈಗ ಗೊತ್ತಿದೆ, ಇಂಚಿಂಚು ಕೊಡಗಿನಲ್ಲಿ ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿದೆ ಹಿಂದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ. ಈಗ ಉಪನಿರ್ದೇಶಕನಾಗಿ ಬಂದ ಸಂದರ್ಭದಲ್ಲಿ ಹೆಚ್ಚು ಶಾಲೆಗೆ ಭೇಟಿ ಕೊಡಲಿಕ್ಕೆ ಆಗಿಲ್ಲ. ಯಾಕೆ ಕಾರ್ಯಭಾರದ ಒತ್ತಡ, ಪ್ರತಿ ದಿವಸ ಮೀಟಿಂಗ್. ಈಗ ಬಹುಶಃ ಈಗ 11 ಗಂಟೆಗೊಂದು ಮೀಟಿಂಗ್ ಇತ್ತು. ಲೋಕೇಶ್ ಸಾಗರ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂದ್ಬಿಟ್ಟು ನಮ್ಮ ಕಚೇರಿಯ ಸಿಬ್ಬಂದಿಯನ್ನು ಅಲ್ಲಿಗೆ ನಿಯೋಜನೆ ಮಾಡಿ ಜಿಲ್ಲಾ ಪಂಚಾಯತಿಗೆ ನಾನು ಹೋಗಲೇಬೇಕು ಕಾರ್ಯಕ್ರಮಕ್ಕೆ ಅಂತ. ಮತ್ತೆ ಈಗ 12ವರೆಗೆ ಒಂದು ಕೌನ್ಸಿಲಿಂಗ್ ಇದೆ ನಮ್ಮಲ್ಲಿ.
ಒಂದು ಬೋಧಕೇತರ ಸಿಬ್ಬಂದಿ ಒಂದು ಕೌನ್ಸಿಲಿಂಗ್ ಅದು ರೆಡಿ ಮಾಡಿಬಿಟ್ಟು ಮತ್ತು 12 ಗಂಟೆಗೆ ಒಂದು ಕಮಿಷನ್ದು ಒಂದು VC ಇದೆ. ಫಲಿತಾಂಶದ ಬಗ್ಗೆ ಏನೇ ಆರೋಪಗಳು ಬಂದರೂ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಆತ್ಮಸಾಕ್ಷಿಯಿಂದ ಕೆಲಸ ಮಾಡೋಣ ಎಂದು ಕೂಡಿಗೆ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಹಂಡ್ರಂಗಿ ನಾಗರಾಜ್ ಶಿಕ್ಷಕರಿಗೆ ಕಿವಿಮಾತು ಹೇಳಿದ್ರು. ಈ ಬಾರಿಯ ಪರೀಕ್ಷೆಯಲ್ಲಿ ಮಕ್ಕಳು ತೃಪ್ತಿದಾಯಕ ಸಾಧನೆ ಮಾಡಿದ್ದಾರೆ ಎಂದ ಅವರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸಾಧನೆ ಕಡಿಮೆ ಇರುವುದನ್ನು ಒತ್ತಿ ಹೇಳಿದರು. ಈ ಒಂದು 100 ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಕಾರಣ ಆಗ್ತಾರೆ. ನಮ್ಮ ಉಪನಿರ್ದೇಶಕರಿಂದ ಶಿಕ್ಷಣ ಇಲಾಖೆ ಏನಿದೆ, ಶಿಕ್ಷಣ ಇಲಾಖೆಯಿಂದ ಮೇಲ್ಹಂತದಿಂದ ಕೆಳ ಹಂತದವರೆಗೆ ಎಲ್ಲರ ಸಹಕಾರ ಇದರೊಳಗಡೆ ಇದೆ. ಸಾಮಾನ್ಯವಾಗಿ 100ಕ್ಕೆ 100 ಫಲಿತಾಂಶವನ್ನು ಕೊಡೋದು ಬಹಳ ಕಷ್ಟದಾಯಕವಾದಂಥ ಕೆಲಸ. ಅದರಲ್ಲೂ ಎಲ್ಲ ಮಕ್ಕಳು ಎಲ್ಲ ಕ್ಯಾಟಗರಿ ಅಂದರೆ ತಳಮಟ್ಟದಿಂದ ಜಸ್ಟ್ ಪಾಸಿಂದ ಹೈಯೆಸ್ಟ್ ಮಾರ್ಕ್ಸ್ ಇರೋಂಥ ಮಕ್ಕಳು ಒಟ್ಟಿಗೆ ಇರೋಂಥ ಶಾಲೆಯಲ್ಲಂತೂ ಇನ್ನೂ ಭಾಳ ಕಷ್ಟ. ಅದು ಭಾಳ ಕಡಿಮೆ. ಅದು ಸರ್ಕಾರಿ ಶಾಲೆಗಳಲ್ಲಿ ಭಾಳ ಎಲ್ಲೂ ಸಲ್ಲದವರು ಅಲ್ಲೂ ಸಲ್ಲುವರಯ್ಯ ಅಂತ ಹೇಳ್ತಾರೆ. ಅದಂತೂ ಅಲ್ಲೂ ಅಂತೂ ಇನ್ನೂ ಕಷ್ಟ. ಸೊ ಅಂತಹ ಒಂದು ಭಾಗಗಳಲ್ಲಿ ನಮ್ಮ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ ಮತ್ತು ನಮ್ಮ ಶಿಕ್ಷಾಧಿಕಾರಿಗಳು, ಉಪನಿರ್ದೇಶಕರು ಎಲ್ಲರ ಮಾರ್ಗದರ್ಶನ ಮತ್ತು ಅವರ ಶ್ರಮ ಟೀಚರ್ಸ್ ಮತ್ತು ಮುಖ್ಯೋಪಾಧ್ಯಾಯರ ಶ್ರಮ ಇದೆಯಲ್ಲ. ಇದೇ ಸಂದರ್ಭ 100% ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಆಯಾ ಶಾಲಾ ಗ್ರಂಥಾಲಯಕ್ಕೆ ದಾನಿಗಳು ನೀಡಿದ ತಲಾ 100 ಪುಸ್ತಕಗಳನ್ನು ಹಸ್ತಾಂತರಿಸಲಾಯಿತು. ಕನ್ನಡ ಸಿರಿಸ್ನೇಹ ಬಳಗದ ಅಧ್ಯಕ್ಷ ಲೋಕೇಶ್ ಸಾಗರ್, ರೋಟರಿ ಅಸಿಸ್ಟೆಂಟ್ ಗವರ್ನರ್ ರಂಗಸ್ವಾಮಿ, ಡಯಟ್ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್, ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪ್ರತಿನಿಧಿಗಳಾದ KG ಕುಮಾರ್, ರತ್ನಕುಮಾರ್, ಅರುಣ್, ಸಾಹಿತಿಗಳಾದ ಶೋಭಾ ಸುಬ್ಬಯ್ಯ, ಕಿಗ್ಗಾಲು ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.